ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂತ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ತಹಶೀಲ್ದಾರ್ ಕಚೇರಿ ಎದುರು ಒಂದು ನೂರಾರು ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಇಲ್ಲಿ ನೂರಾರು ಕಾರ್ಯಕರ್ತರಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುವ ಮೂಲಕ ಈ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂತ ಒಂದು ರಾಜ್ಯ ಸರ್ಕಾರದ ನಡೆ ನಿಜಕ್ಕೂ ಖಂಡನೀಯ ಅಂತಕ್ಕಂತ ಒಂದು ಉಗ್ರ ಹೋರಾಟಕ್ಕೆ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. MLC ಪ್ರದೀಪ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಗೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಂದಾಗಿರ್ತಕ್ಕಂಥದ್ದು. ಈ ಕಾಯ್ದೆಯನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು. ಏನು ಭಾಷಣ ಅಂದ್ರೆ ಈ ದ್ವೇಷ ಭಾಷಣೆಯ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಏನು ಹತ್ತಿಕ್ಕುವಂತ ಅಂದ್ರೆ ಸರ್ಕಾರದ ನಡೆಗಳ ವಿರುದ್ಧ ಧ್ವನಿ ಎತ್ತುವಂತವ್ರನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂತ ಆರೋಪವನ್ನ ಮಾಡಲಾಗ್ತದೆ. ನನ್ನ ಜೊತೆಗೆ ಪ್ರದೀಪ್ ಶೆಟ್ಟರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ? ಇವತ್ತು ಕಳೆದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಡೆದಂಥ ಒಂದು ಬಿಲ್ಲು, ಇವತ್ತು ದ್ವೇಷ ಭಾಷಣದ ಬಿಲ್ಲನ್ನು ಇವತ್ತು ಇವರು ಅನಧಿಕೃತವಾಗಿ ಪಾಸ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಮೇಲ್ಮನೆ ಕೆಳಮನೆಯಲ್ಲಿ ಸಾಕಷ್ಟು ವಿರೋಧ ಮಾಡಲಿಕ್ಕೆ ನಾವು ಮಾತಾಡೋಕ್ಕೆ ಅವಕಾಶ ಕೇಳಿದ್ವಿ. ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಯಾವುದೇ ಡಿಸ್ಕಷನ್ ಮಾಡದೆ ಇವತ್ತು ಆ ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನಾವು ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಹಾಗೂ ಹುಬ್ಬಳ್ಳಿ ಧಾರವಾಡ ಪೂರ್ವ ಒಂದು ಮಂಡಳದಿಂದ ನಾವು ಇವತ್ತು ಆ ದ್ವೇಷ ಭಾಷಣ ಬಿಲ್ಲನ್ನು ಪಾಸ್ ಮಾಡಬೇಡಿ, ಅದರ ವಿರುದ್ಧವಾಗಿ ನಾವು ಮನವಿಯನ್ನು ರಾಜ್ಯಪಾಲರಿಗೆ ಇವತ್ತು ಸಲ್ಲಿಸಿದ್ದೇವೆ. ಯಾವ ಉದ್ದೇಶಕ್ಕಾಗಿ ಈ ದ್ವೇಷ ಭಾಷಣ ಕಾಯ್ದೆಯನ್ನು ಜಾರಿಗೆ ತಂದಿರೋದು ಸರ್? ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೆಲ್ಲಲಿಕ್ಕೆ ಎಲ್ಲ ದಾರಿ ಎಲ್ಲ ಸ್ಟೇಟ್ಗಳು ಮುಗಿದ್ಬಿಟ್ಟಿದೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಫ್ಲಾಪ್ ಆಗ್ತಾ ಇದೆ. ಆದ್ದರಿಂದ ಏನಾದರೂ ನಮಗೊಂದು ಹಿಡಿತ ತರಬೇಕಲ್ಲ. ರಾಷ್ಟ್ರದ ಪರವಾಗಿ ಮಾತಾಡೋಂಥವ್ರು ನಮ್ಮ ಪಕ್ಷದ ನಾಯಕರು BJPಯವರು, ಅದನ್ನು ಬಂದ್ ಮಾಡಬೇಕು. ತಾವು ನೋಡ್ರಿ, ಅವ್ರು ನೋಡಿ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಖರ್ಗೆ ಅವರು. ಅದೇ ರೀತಿ ಸಿದ್ದರಾಮಯ್ಯವರು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತಾಳೆ, ಅವಳು ಇವಳು ಅಂತ ಮಾತಾಡ್ತಾರೆ. ಇದಕ್ಕೆಲ್ಲ ದ್ವೇಷ ಭಾಷಣ ಆಗಲ್ವಾ ಇದು? ಇವತ್ತು ನೋಡಿ, ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯತೆ ಬಗ್ಗೆ, ದೇಶದ ಒಂದು ಗೌರವ ಕಾಪಾಡುವ ಬಗ್ಗೆ ಮಾತಾಡೋರು ಜಾಸ್ತಿ ಇದ್ದಾರೆ. ಅದು ಅವರೆಲ್ಲ ಅದನ್ನು ಅವರು ದ್ವೇಷ ಅಂತಂದರೆ, ಆದ್ದರಿಂದ ಈ ಥರ ಭಾಷಣಗಳು ನಮ್ಮ ಪಕ್ಷಕ್ಕೆ ನಿಲ್ಲಬೇಕು, ನಮ್ಮ ನಾಯಕರಿಗೆ ಒಂದು ಕಡಿವಾಣ ಹಾಕಬೇಕಂತ ಈ ಬಿಲ್ಲನ್ನು ತರ್ತಾ ಇದ್ದಾರೆ. ಸರ್, ಯಾವ ರೀತಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ, ಏನು ಹೇಳ್ತೀರಿ ರಾಜ್ಯ ಸರ್ಕಾರಕ್ಕೆ? ಹುಬ್ಬಳ್ಳಿ ಧಾರವಾಡ ಪೂರ್ವ ಮತ್ತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಏನು ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಾರದೆ ಇವತ್ತು ಒಂದು ಎಮರ್ಜೆನ್ಸಿ ತರುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇವತ್ತೇನು ದ್ವೇಷ ಭಾಷಣದ ಒಂದು ವಿಧೇಯಕವನ್ನು ಪಾಸ್ ಮಾಡಿದರೆ ಅದನ್ನು ರಾಜ್ಯಪಾಲರು ಅಂಕಿತ ಹಾಕಬಾರದು ಅಂತ ಹೇಳಿ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಯ ಪರವಾಗಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಬಿಜೆಪಿ ಕಾರ್ಯಕರ್ತರ ಒಂದು ಮಾತುಗಳು. ರಾಜ್ಯ ಸರ್ಕಾರದ ಈ ನಡೆಯನ್ನ ನಾವು ಖಂಡಿಸ್ತೀವಿ. ಈ ಮೂಲಕ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ನಾವು ಈ ಕಾಯ್ದೆಯನ್ನ ಬಿಲ್ ಪಾಸ್ ಮಾಡಿರುವುದನ್ನ ಪುರಸ್ಕಾರ ಮಾಡಬಾರದು, ಇದನ್ನ ಹಿಂಪಡಿಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂತ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ತಹಶೀಲ್ದಾರ್ ಕಚೇರಿ ಎದುರು ಒಂದು ನೂರಾರು ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಇಲ್ಲಿ ನೂರಾರು ಕಾರ್ಯಕರ್ತರಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುವ ಮೂಲಕ ಈ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂತ ಒಂದು ರಾಜ್ಯ ಸರ್ಕಾರದ ನಡೆ ನಿಜಕ್ಕೂ ಖಂಡನೀಯ ಅಂತಕ್ಕಂತ ಒಂದು ಉಗ್ರ ಹೋರಾಟಕ್ಕೆ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. MLC ಪ್ರದೀಪ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಗೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಂದಾಗಿರ್ತಕ್ಕಂಥದ್ದು. ಈ ಕಾಯ್ದೆಯನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು. ಏನು ಭಾಷಣ ಅಂದ್ರೆ ಈ ದ್ವೇಷ ಭಾಷಣೆಯ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಏನು ಹತ್ತಿಕ್ಕುವಂತ ಅಂದ್ರೆ ಸರ್ಕಾರದ ನಡೆಗಳ ವಿರುದ್ಧ ಧ್ವನಿ ಎತ್ತುವಂತವ್ರನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂತ ಆರೋಪವನ್ನ ಮಾಡಲಾಗ್ತದೆ. ನನ್ನ ಜೊತೆಗೆ ಪ್ರದೀಪ್ ಶೆಟ್ಟರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ? ಇವತ್ತು ಕಳೆದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಡೆದಂಥ ಒಂದು
ಬಿಲ್ಲು ಇವತ್ತು ದ್ವೇಷ ಭಾಷಣದ ಬಿಲ್ಲನ್ನು ಇವತ್ತು ಇವರು ಅನಧಿಕೃತವಾಗಿ ಪಾಸ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಮೇಲ್ಮನೆ ಕೆಳಮನೆಯಲ್ಲಿ ಸಾಕಷ್ಟು ವಿರೋಧ ಮಾಡಲಿಕ್ಕೆ ನಾವು ಮಾತಾಡೋಕ್ಕೆ ಅವಕಾಶ ಕೇಳಿದ್ವಿ. ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಯಾವುದೇ ಡಿಸ್ಕಷನ್ ಮಾಡದೆ ಇವತ್ತು ಆ ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನಾವು ಇವತ್ತು ನಮ್ಮ ಹುಬ್ಳಿ ಧಾರವಾಡ ಸೆಂಟ್ರಲ್ ಹಾಗೂ ಹುಬ್ಳಿ ಧಾರವಾಡ ಪೂರ್ವ ಒಂದು ಮಂಡಳದಿಂದ ನಾವು ಇವತ್ತು ಆ ದೇಶ ಭಾಷಣ ಬಿಲ್ಲನ್ನು ಪಾಸ್ ಮಾಡಬೇಡಿ, ಅದರ ವಿರುದ್ಧವಾಗಿ ನಾವು ಮನವಿಯನ್ನು ರಾಜ್ಯಪಾಲರಿಗೆ ಇವತ್ತು ಸಲ್ಲಿಸಿದ್ದೇವೆ. ಯಾವ ಉದ್ದೇಶಕ್ಕಾಗಿ ಈ ದ್ವೇಷ ಭಾಷಣ ಕಾಯ್ದೆಯನ್ನು ಜಾರಿಗೆ ತಂದಿರೋದು ಸರ್? ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೆಲ್ಲಲಿಕ್ಕೆ ಎಲ್ಲ ದಾರಿ ಎಲ್ಲ ಸ್ಟೇಟ್ಗಳು ಮುಗಿದ್ಬಿಟ್ಟಿದೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಫ್ಲಾಪ್ ಆಗ್ತಾ ಇದೆ. ಆದ್ದರಿಂದ ಏನಾದರೂ ನಮಗೊಂದು ಹಿಡಿತ ತರಬೇಕಲ್ಲ. ರಾಷ್ಟ್ರದ ಪರವಾಗಿ ಮಾತಾಡೋವಂಥವ್ರು ನಮ್ಮ ಪಕ್ಷದ ನಾಯಕರು BJPಯವರು, ಅದನ್ನು ಬಂದ್ ಮಾಡಬೇಕು. ತಾವು ನೋಡ್ರಿ, ಅವ್ರು ನೋಡಿ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಖರ್ಗೆ ಅವರು. ಅದೇ ರೀತಿ ಸಿದ್ದರಾಮಯ್ಯವರು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತಾಳೆ, ಅವಳು ಇವಳು ಅಂತ ಮಾತಾಡ್ತಾರೆ. ಇದಕ್ಕೆಲ್ಲ ದ್ವೇಷ ಭಾಷಣ ಆಗಲ್ವಾ ಇದು? ಇವತ್ತು ನೋಡಿ, ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯತೆ ಬಗ್ಗೆ, ದೇಶದ ಒಂದು ಗೌರವ ಕಾಪಾಡುವ ಬಗ್ಗೆ ಮಾತಾಡೋರು ಜಾಸ್ತಿ ಇದ್ದಾರೆ. ಅದು ಅವರೆಲ್ಲ ಅದನ್ನು ಅವರು ದ್ವೇಷ ಅಂತಂದರೆ, ಆದ್ದರಿಂದ ಈ ಥರ ಭಾಷಣಗಳು ನಮ್ಮ ಪಕ್ಷಕ್ಕೆ ನಿಲ್ಲಬೇಕು, ನಮ್ಮ ನಾಯಕರಿಗೆ ಒಂದು ಕಡಿವಾಣ ಹಾಕಬೇಕಂತ ಈ ಬಿಲ್ಲನ್ನು ತರ್ತಾ ಇದ್ದಾರೆ. ಸರ್, ಯಾವ ರೀತಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ, ಏನು ಹೇಳ್ತೀರಿ ರಾಜ್ಯ ಸರ್ಕಾರಕ್ಕೆ? ಹುಬ್ಬಳ್ಳಿ ಧಾರವಾಡ ಪೂರ್ವ ಮತ್ತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಏನು ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಾರದೆ ಇವತ್ತು ಒಂದು ಎಮರ್ಜೆನ್ಸಿ ತರುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇವತ್ತೇನು ದ್ವೇಷ ಭಾಷಣದ ಒಂದು ವಿಧೇಯಕವನ್ನು ಪಾಸ್ ಮಾಡಿದರೆ ಅದನ್ನು ರಾಜ್ಯಪಾಲರು ಅಂಕಿತ ಹಾಕಬಾರದು ಅಂತ ಹೇಳಿ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಯ ಪರವಾಗಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಬಿಜೆಪಿ ಕಾರ್ಯಕರ್ತರ ಒಂದು ಮಾತುಗಳು. ರಾಜ್ಯ ಸರ್ಕಾರದ ಈ ನಡೆಯನ್ನು ನಾವು ಖಂಡಿಸ್ತೀವಿ. ಈ ಮೂಲಕ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ನಾವು ಈ ಕಾಯ್ದೆಯನ್ನ ಬಿಲ್ ಪಾಸ್ ಮಾಡಿರುವುದನ್ನ ಪುರಸ್ಕಾರ ಮಾಡಬಾರದು, ಇದನ್ನ ಹಿಂಪಡಿಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹೆರ್ಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ತಹಶೀಲ್ದಾರ್ ಕಚೇರಿ ಎದುರು ಒಂದು ನೂರಾರು ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಇಲ್ಲಿ ನೂರಾರು ಕಾರ್ಯಕರ್ತರಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುವ ಮೂಲಕ ಈ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂತ ಒಂದು ರಾಜ್ಯ ಸರ್ಕಾರದ ನಡೆ ನಿಜಕ್ಕೂ ಖಂಡನೀಯ ಅಂತಕ್ಕಂತ ಒಂದು ಉಗ್ರ ಹೋರಾಟಕ್ಕೆ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. MLC ಪ್ರದೀಪ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಗೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಂದಾಗಿರ್ತಕ್ಕಂಥದ್ದು. ಈ ಕಾಯ್ದೆಯನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು. ಏನು ಭಾಷಣ ಅಂದ್ರೆ ಈ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಏನು ಹತ್ತಿಕ್ಕುವಂತ ಅಂದ್ರೆ ಸರ್ಕಾರದ ನಡೆಗಳ ವಿರುದ್ಧ ಧ್ವನಿ ಎತ್ತುವಂತವ್ರನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಆರೋಪವನ್ನ ಮಾಡಲಾಗ್ತದೆ. ನನ್ನ ಜೊತೆಗೆ ಪ್ರದೀಪ್ ಶೆಟ್ಟರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ? ಇವತ್ತು ಕಳೆದ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಡೆದಂಥ ಒಂದು ಬಿಲ್ಲು, ಇವತ್ತು ದ್ವೇಷ ಭಾಷಣದ ಬಿಲ್ಲನ್ನು ಇವತ್ತು ಇವರು ಅನಧಿಕೃತವಾಗಿ ಪಾಸ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಮೇಲ್ಮನೆ ಕೆಳಮನೆಯಲ್ಲಿ ಸಾಕಷ್ಟು ವಿರೋಧ ಮಾಡಲಿಕ್ಕೆ ನಾವು ಮಾತಾಡೋಕ್ಕೆ ಅವಕಾಶ ಕೇಳಿದ್ವಿ. ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಯಾವುದೇ ಡಿಸ್ಕಷನ್ ಮಾಡದೆ ಇವತ್ತು ಆ ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನಾವು ಇವತ್ತು ನಮ್ಮ ಹುಬ್ಳಿ ಧಾರವಾಡ ಸೆಂಟ್ರಲ್ ಹಾಗೂ ಹುಬ್ಳಿ ಧಾರವಾಡ ಪೂರ್ವ ಒಂದು ಮಂಡಳದಿಂದ ನಾವು ಇವತ್ತು ಆ ದೇಶ ಭಾಷಣ ಬಿಲ್ಲನ್ನು ಪಾಸ್ ಮಾಡಬೇಡಿ, ಅದರ ವಿರುದ್ಧವಾಗಿ ನಾವು ಮನವಿಯನ್ನು ರಾಜ್ಯಪಾಲರಿಗೆ ಇವತ್ತು ಸಲ್ಲಿಸಿದ್ದೇವೆ. ಯಾವ ಉದ್ದೇಶಕ್ಕಾಗಿ ಈ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದಿರೋದು ಸರ್? ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೆಲ್ಲಲಿಕ್ಕೆ ಎಲ್ಲ ದಾರಿ ಎಲ್ಲ ಸ್ಟೇಟ್ಗಳು ಮುಗಿದ್ಬಿಟ್ಟಿದೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಫ್ಲಾಪ್ ಆಗ್ತಾ ಇದೆ. ಆದ್ದರಿಂದ ಏನಾದರೂ ನಮಗೊಂದು ಹಿಡಿತ ತರಬೇಕಲ್ಲ. ರಾಷ್ಟ್ರದ ಪರವಾಗಿ ಮಾತಾಡೋವಂಥವ್ರು ನಮ್ಮ ಪಕ್ಷದ ನಾಯಕರು BJPಯವರು, ಅದನ್ನು ಬಂದ್ ಮಾಡಬೇಕು. ತಾವು ನೋಡ್ರಿ, ಅವ್ರು ನೋಡಿ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಖರ್ಗೆ ಅವರು. ಅದೇ ರೀತಿ ಸಿದ್ದರಾಮಯ್ಯವರು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತಾಳೆ, ಅವಳು ಇವಳು ಅಂತ ಮಾತಾಡ್ತಾರೆ. ಇದಕ್ಕೆಲ್ಲ ದ್ವೇಷ ಭಾಷಣ ಆಗಲ್ವಾ ಇದು?
ಇವತ್ತು ನೋಡಿ ನಮ್ಮ ಪಕ್ಷದಲ್ಲಿ ರಾಷ್ಟ್ರೀಯತೆ ಬಗ್ಗೆ ದೇಶದ ಒಂದು ಗೌರವ ಕಾಪಾಡುವ ಬಗ್ಗೆ ಮಾತಾಡೋರು ಜಾಸ್ತಿ ಇದ್ದಾರೆ. ಅದು ಅವರೆಲ್ಲ ಅದನ್ನು ಅವರು ದ್ವೇಷ ಅಂತಂದರೆ, ಆದ್ದರಿಂದ ಈ ಥರ ಭಾಷಣಗಳು ನಮ್ಮ ಪಕ್ಷಕ್ಕೆ ನಿಲ್ಲಬೇಕು, ನಮ್ಮ ನಾಯಕರಿಗೆ ಒಂದು ಕಡಿವಾಣ ಹಾಕಬೇಕಂತ ಈ ಬಿಲ್ಲನ್ನು ತರ್ತಾ ಇದ್ದಾರೆ. ಸರ್, ಯಾವ ರೀತಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ, ಏನು ಹೇಳ್ತೀರಿ ರಾಜ್ಯ ಸರ್ಕಾರಕ್ಕೆ? ಹುಬ್ಬಳ್ಳಿ ಧಾರವಾಡ ಪೂರ್ವ ಮತ್ತು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಏನು ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಾರದೆ ಇವತ್ತು ಒಂದು ಎಮರ್ಜೆನ್ಸಿ ತರುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇವತ್ತೇನು ದ್ವೇಷ ಭಾಷಣದ ಒಂದು ವಿಧೇಯಕವನ್ನು ಪಾಸ್ ಮಾಡಿದರೆ ಅದನ್ನು ರಾಜ್ಯಪಾಲರು ಅಂಕಿತ ಹಾಕಬಾರದು ಅಂತ ಹೇಳಿ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಯ ಪರವಾಗಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಬಿಜೆಪಿ ಕಾರ್ಯಕರ್ತರ ಒಂದು ಮಾತುಗಳು. ರಾಜ್ಯ ಸರ್ಕಾರದ ಈ ನಡೆಯನ್ನು ನಾವು ಖಂಡಿಸ್ತೀವಿ. ಈ ಮೂಲಕ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ನಾವು ಈ ಕಾಯ್ದೆಯನ್ನ ಬಿಲ್ ಪಾಸ್ ಮಾಡಿರುವುದನ್ನ ಪುರಸ್ಕಾರ ಮಾಡಬಾರದು, ಇದನ್ನ ಹಿಂಪಡಿಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.